ದುರಾವಸ್ಥೆ ಬರ್ತಾ ಅಂತ ಬಹಳ ಬೇಸರದಿಂದ ಇವತ್ತು ನಿಮ್ಮ ಎದುರು ಪುನಃ ಹೇಳ್ತಿದ್ದೇನೆ. ನಿನ್ನೆ ಉಡುಪಿಯಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದೆವು. ಆ ನಂತರ ಎಲ್ಲ ಕಾರ್ಕಳದಲ್ಲಿ ಈ ಗಂಜಿ ಬಕೆಟ್ ಇಟ್ಕೊಂಡು ಹಿಂದೆ ತಿರುಗುವವರಿದ್ದಾರೆ ಒಂದಷ್ಟು ಜನ. ಅವರ ಒಂದು ಇದಕ್ಕೆ ಈ ಬಾಯಿ ಚಪಲಕ್ಕೆ ಮಾತನಾಡಿದಾಗ ನಾವು ಅದಕ್ಕೆ ಎದುರಾಗಿ ಉತ್ತರ ಕೊಡುವುದು ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಅದು ಹೇಳುವುದು. ಅದಕ್ಕೋಸ್ಕರ ಅದ್ರಿಗಿಂತಲೂ ಇದು ದೊಡ್ಡ ಧರ್ಮದ ವಿಚಾರದಲ್ಲಿ, ದೇವರ ವಿಚಾರದಲ್ಲಿ ಇಡೀ ನಮ್ಮ ಕಾರ್ಕಳಕ್ಕೆ ಅಥವಾ ಉಡುಪಿ ಜಿಲ್ಲೆಗೆ ಅಥವಾ ನಮ್ಮ ರಾಜ್ಯಕ್ಕೆ ಒಂದು ಕಳಂಕ ತರುವಂಥ ಕೆಲಸ ಆಗಿದೆ. ಅದಕ್ಕೋಸ್ಕರ ನಾವು ಪುನಃ ಹೇಳ್ತಿದ್ದೇವೆ ಬಂಧುಗಳೇ, ಹೇಳಿದ್ದನ್ನೇ ನಾನು ಪುನರಪಿ ಹೇಳುವ ಅವಶ್ಯಕತೆ ಎಷ್ಟು ಉಂಟಂತ ಗೊತ್ತಿಲ್ಲ. ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಸುಮಾರು ಸಲ ಮಾತಾಡಿ ಆಗಿದೆ. ನವೆಂಬರ್ 2022ರಲ್ಲಿ ಪ್ರಾರಂಭ ಆಗಿದೆ ಈ ವಿಚಾರ. ಯಾವುದೇ ಒಂದು ಪೂರ್ವ ಅನುಮತಿ ಇಲ್ಲದೆ, ಯಾವುದೇ ಟೆಂಡರ್ ಇಲ್ಲದೆ ಕೃಷ್ಣ ನಾಯಕ ಎನ್ನುವ ಅವ ಹೇಳ್ತಾನೆ, ನಾನು ಬಡಪಾಯಿ ಒಬ್ಬ ಈ ಮೂರ್ತಿ ಮಾಡುವ ಅಂತ ಹೇಳ್ತಾನೆ. ಯಾವುದೇ ಒಂದು ಕಾರ್ಯಾದೇಶ ಇಲ್ಲದೆ 1 ಕೋಟಿ ರೂಪಾಯಿ ತನ್ನ ಅಕೌಂಟಿಗೆ ನಿರ್ಮಿತಿ ಕೇಂದ್ರದಿಂದ ಹಾಕಿಸಿಕೊಳ್ಳುವಂಥ ಮಹಾನುಭಾವ ಅಥವಾ ಚಾಕಚಕ್ಯತೆ ಇರುವ ಅಥವಾ ಮಾಜಿ ಸಚಿವರ ಒಂದು ಪ್ರಭಾವದಿಂದ 1 ಕೋಟಿ ರೂಪಾಯಿ ತನ್ನ ಅಕೌಂಟಿಗೆ ಯಾವುದೇ ಟೆಂಡರ್ ಇಲ್ಲ ತಗೊಂಡು ಅವ ಯಾರು ಕೇಳಿದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಕೃಷ್ಣ ನಾಯಕ. ಅವ ಬಡವನು, ಅವ ಒಳ್ಳೆಯವನು, ಅವ ಕೆಟ್ಟವನು ಅಂತ ನೀವೇ ಬರೀರಿ, ನಾವು ಆ ಬಗ್ಗೆ ಹೇಳುವುದಿಲ್ಲ. ಅದ ನಂತರ ಡಿಸೆಂಬರಲ್ಲಿ ಇದರ ಬಗ್ಗೆ ವರ್ಕ್ ಆರ್ಡರ್ ಕೊಟ್ಟವರಿಗೆ ಜನವರಿಯಲ್ಲೇ ಬಂದು ಮುಖ್ಯಮಂತ್ರಿಯವರು ಬಂದು ಈ ಯೋಜನೆಯನ್ನು ಉದ್ಘಾಟನೆ ಮಾಡಿದರು. ನಿನ್ನೆ ಇಬ್ಬರು ಮಹಾವೀರ್ ಜೈನ್ ಮತ್ತೆ ನವೀನ್ ನಾಯಕ್ ಅಂತ ಕಾರ್ಕಳದ ಸುನೀಲ್ ಕುಮಾರ್ ಹಿಂದ್ಗಡೆ ಬಕೆಟ್ ಇಟ್ಕೊಂಡು ತಿರುಗುವವರು. ಯಾಕಂದ್ರೆ ಅವರು ಯಾವುದೇ ಒಬ್ಬ ಮಾಜಿ ಅಧ್ಯಕ್ಷ ಇನ್ನೊಬ್ಬ ಹಾಲಿ ಅಧ್ಯಕ್ಷ ಅಂತ ನಾನು ಅವರನ್ನು ಉಚ್ಚಾರಣೆ ಮಾಡುವುದಿಲ್ಲ. ಯಾಕಂದ್ರೆ ಅವರ ಒಂದು ನನಗೆ ದೋಸ್ತಿ ಕತೆ ಆಗುವಾನೆ ಅವರ ಸಂಬಂಧಪಟ್ಟವರು ಹೇಳಿದ್ರು ಸುಮಾರು ಜನ, ಮನುಷ್ಯ ನಾಲಾಯ್ಕ ಉದಾಹರಣೆ, ನಿಮ್ಗೆ ಗೊತ್ತಿಲ್ಲ, ಅವ ಹಾಕಿದ ಬಟ್ಟೆ ಹಾಗೆ ಇಲ್ಲ, ನೋಡುವಾಗೆ ಬಿಳಿ ಇಲ್ಲ, ಅವ ಬಹಳ ಕೆಟ್ಟ ಹೃದಯ ಇದು ಅಂತ ನಮ್ಗೆ ಗೊತ್ತಿಲ್ಲ, ನಾವು ಹಾಗೆಲ್ಲ ಯಾರು ನೆನೆಸುವುದಿಲ್ಲ. ನಮ್ಮ ಮನುಷ್ಯ ಅಂದ್ರೆ ಎಲ್ಲರೂ ಒಂದೇ ಅಂತ, ಎಲ್ಲ ಒಂದೇ ರೀತಿಯಲ್ಲಿ ತಗೊಂಡೋಗಿ ಮಾತಾಡಿಸುವವರು. ಆದರೂ ನಿನ್ನೆ ಮಾತಾಡಿದ ವರ್ಡ್ ಅವನ ಮನಸ್ಥಿತಿಗೆ ಹೇಳುವಾಗ ಅವನೇನೋ ಮನಸ್ಸಿಂದ ತನ್ನನ್ನು ಮನಸ್ಥಿತಿ ಕಳ್ಕೊಂಡಾಗಿದೆ, ಅಥವಾ ಯಾರೋ ಪ್ರಭಾವಕ್ಕೆ ಬೀರಿದ್ದಾನೆ, ಅಥವಾ ಯಾರದೋ ಒಂದು ಇನ್ಫ್ಲೂಯೆನ್ಸ್ ಅಲ್ಲಿ ಬದುಕುತ್ತಿದ್ದಾನೆ ಅವ. ಅದಕ್ಕೋಸ್ಕರ ಬಾಯಿ ಚಪಲಕ್ಕೆ ಬಹಳ ಒಂದು ಕೆಳಮಟ್ಟದ ವರ್ಡ್ ಅನ್ನು ಯೂಸ್ ಮಾಡಿದ. ನಾವು ಆ ಮಟ್ಟಕ್ಕೆ ಹೋಗಿ ಎಷ್ಟರ ಮಟ್ಟಿಗೆ ಮಾತಾಡಿದವರು ಅಲ್ಲ. ಅವ ಹೇಳಿದ, ನನ್ನ ತಂದೆಯ ಹೆಸರನ್ನೆಲ್ಲ ಪ್ರಸ್ತಾಪಿಸಿ ಅವ ಮಾತಾಡಿದ. ನಾನು ಅದೇ ಹೇಳುವುದು, ನೀನು ಸಹ ಹುಟ್ಟಿದ ಹೌದಂತಾರೆ ಒಂದ್ಸಲ ಮನೆ ಬಂದು ನೋಡೋದು ಹೇಳ್ಬೋದು. ನಾವಂತ ಭಾಷೆಯನ್ನು ಯಾವತ್ತೂ ಬಳಸೋದು ಬೇಡ ಅಂತ ನಮ್ಮ ಜೀವನದಲ್ಲಿ. ಆದ್ರೂ ಜನ ಏನಾಗಿದೆ ಈಗ ಎಲ್ಲ ಸಾಫ್ಟ್ ಮೀಡಿಯಾ, ವಾಟ್ಸಪ್, ವೈರಲ್ ಎಲ್ಲ ನೋಡುವಾಗ ಹೌದಾ ಅಂತ, ಯಾಕಂದ್ರೆ ಅವರು ಇದರ ಕೆಟ್ಟ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ನಮಗಿಂತ 100 ಪಟ್ಟು ವೇಗದಲ್ಲಿದ್ದಾರೆ. ಅದಕ್ಕೋಸ್ಕರ ಅವರು ಬದುಕ್ತಿದ್ದಾರೆ ಈಗ. ಮತ್ತೆ ಸಮಾಜಕ್ಕೆ ಯಾವುದೇ ನೈಜ ವಿಷಯವನ್ನು ತಿಳಿಸಲಾಗ್ಲಿ ಮಾಡ್ಲಿಕ್ಕೆ ಆಗ್ಲಿ ಯಾವುದೇ ಅವರು ಮಾಡ್ತಾ ಇಲ್ಲ. ಡಿಸೆಂಬರ್ ಅಲ್ಲಿ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ಜನವರಿಯಲ್ಲಿ ಬಂದು ಓಪನ್ ಆಗಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದ್ದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಬಂದು ಉದ್ಘಾಟನೆ ಮಾಡುವುದು. ವಿಪರ್ಯಾಸ ನೋಡಿ. ನೀವು ಇದರ ಬಗ್ಗೆ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗಿ ಇಡೀ ಸಮಾಜದ ಕಣ್ಣು ತೆರೆಸುವ ಕೆಲಸ ಮಾಡಬೇಕು. ಸುನೀಲ್ ಕುಮಾರ್ ಅಂತವ್ರು ಇನ್ನೊಬ್ಬರು ಯಾರು ಕೆಟ್ಟವರು ನಮ್ಮ ರಾಜ್ಯದಲ್ಲಿ ತಲೆ ಎತ್ತಬಾರದು. ರಾಜಕೀಯ ಎರಡನೇ ವಿಷಯ, ಧಾರ್ಮಿಕವಾಗಿರ್ಬೋದು ಅಥವಾ ಸಮಾಜವನ್ನು ಒಡೆಯುವಂತಹ ಕೆಲಸ ಇಂಥ ಕೆಟ್ಟ ವ್ಯಕ್ತಿಗಳಿಂದ ಆಗ್ತಿರುವುದನ್ನು ಬಹಳ ಸ್ಪಷ್ಟವಾಗಿ ಕಂಡು ಸುಮಾರು 20 ವರ್ಷದಿಂದ ಎಲ್ಲ ಗುಸುಗುಸು ಮಾತಾಡ್ತಿದ್ದೆವು. ನಮ್ಮ ನಾಯಕರಾದ ನಾವಲ್ಲ, ಇಡೀ ರಾಜ್ಯ ಮೆಚ್ಚಿಕೊಂಡಂತ, ಕಾರ್ಕಳ ಮಾತ್ರ ಅಲ್ಲ, ಅಥವಾ ನಮ್ಮ ಹಿರಿಯರಾದ ವೀರಪ್ಪ ಮೊಯ್ಲಿಯವರು ಒಪ್ಪಿಕೊಂಡಂತ ಅವರ ಶಿಷ್ಯ ಗೋಪಾಲ್ ಭಂಡಾರಿ ಅವರನ್ನು ರಾಜಕೀಯವಾಗಿ ಸುಚೇತಾ ಶೆಟ್ಟಿಯ ಕೊಲೆ ಮೂಲಕ ಸಂಪೂರ್ಣ ನಿರ್ನಾಮ ಮಾಡಿದವರು ಇದೇ ಸುನೀಲ್ ಕುಮಾರ್. ಆವತ್ತು ಹೇಳಿದ 20 ವರ್ಷ ಹಿಂದೆ ಹೇಳಿದ ಸುಳ್ಳಿಗೆ ಇವತ್ತಿನ ತನಕನೂ ಯಾವುದೇ ಒಂದು ಪರಿಹಾರ ಕಂಡುಕೊಡ್ಲಿಲ್ಲ, ಅಥವಾ ಅವರ ಮನೆಯಲ್ಲಿ ತಿರುಗಿ ನೋಡಲಿಲ್ಲ. ಕೇವಲ ತನ್ನ ರಾಜಕೀಯವಾಗಿ ಮಾತಾಡಿ ಸುಚೇತಾ ಶೆಟ್ಟಿಯ ಕೊಲೆಯನ್ನು ಹಿಡ್ಕೊಂಡು ಕಾರ್ಕಳಕ್ಕೆ ಎಂಟ್ರಿ ಆದವರು 20 ವರ್ಷದಿಂದ ಎಲ್ಲ ಜಾತಿಯ ಮಧ್ಯೆ ಕಂದಕವನ್ನು ಮಾಡಿ, ಮುಂಚೆ ನಮ್ಮಲ್ಲಿ ಎಷ್ಟು ಜಾತಿ ಉಂಟಂತ ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲರೂ ಜಾತಿ ವಿಷಯ ಯಾರೂ ಮಾತಾಡ್ತಿರ್ಲಿಲ್ಲ. ಈಗ ನೋಡಿ, ಎಲ್ಲ ಅವರ ಆಫೀಸಿಂದ ನನಗೆ ಫೋನು, ಎಲ್ಲಿಂದಲ್ಲ ಅವ್ರ ಆಫೀಸಿಂದ ಫೋನ್ ಬರ್ತದೆ, ಕುತ್ಕೊಂಡು ಎಲ್ಲರದ್ದು, ಅಣ್ಣ ಇಲ್ಲಿ ಹೀಗೆ ನಡೀತಾ ಉಂಟು. ನಾನು ದಯವಿಟ್ಟು ಅಲ್ಲ ಮಾತಾಡುವಲ್ಲ, ಅವರನ್ನು ಮುಗಿಸ್ಬೇಕಾದ್ರೆ ಇದೇ ಮಾಡಬೇಕು, ಅವರೊಟ್ಟಿಗೆ ಇರುವವರು. ಮೊನ್ನೆ ಕೃಷ್ಣ ನಾಯಕನ ಹತ್ರ ಬಿಲ್ಲವ ಜಾತಿ ಬಗ್ಗೆ ಮಾತಾಡಿಸಿ, ಉದಯ್ ಶೆಟ್ಟಿ ಬಿಲ್ಲವ ಜಾತಿ ಬಗ್ಗೆ ಮಾಡ್ತಾರಂತ, ಅಲ್ಲೇ ಹೇಳಿದ್ರು ಅವರು ಮುಸ್ಲಿಂ ಬಾಂಧವರನ್ನು ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ಮೂರ್ತಿ ಎತ್ತಲಿಕ್ಕೆ. ಆ ನಂತರ ನಿನ್ನೆ ಜೈನ ಸಮುದಾಯದವ್ರ ಹತ್ರ ಮಾತಾಡ್ತಾರೆ, ಮಾವೇರಿ ಅಂತ ಅಯೋಗ್ಯನ ಹತ್ರ. ಆ ನಂತರ ಇನ್ನೊಬ್ರು RSP ಸಮಾಜದ ನವೀನ್ ನಾಯಕರು ಮಾತಾಡಿಸ್ತಾರೆ. ಇನ್ನು ಹೀಗೆ ಎಷ್ಟು ಜಾತಿ ಉಂಟು ಅವರಿಗೆ ಲೆಕ್ಕ ಹೊಡಿಬೇಕು. ಇವರೆಲ್ಲ ಬಕೆಟ್ ಇಟ್ಕೊಂಡು ಇಂದಿಂದ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಇರುವವರು. ನಮ್ಮಲ್ಲಿ ಯಾವುದೇ ಅಂತ ಇಲ್ಲ, ನಾವೇನಿದ್ರು ನಾನೇ ಸ್ವಂತ ಎದುರು ಬಂದು ಮಾತಾಡುದು.
ನಾವು ಅಂತ ಯಾವ ಪ್ರವೃತ್ತಿಯನ್ನು ಬೆಳೆಸುವುದಿಲ್ಲ. ನಮ್ಮ ಎಲ್ಲ ಹುಡುಗರು ನಾಯಕರೇ, ನಮ್ಮ ಎಲ್ಲ ಹುಡುಗರು ಬೆಳಿಬೇಕು. ಅವರು ನಮಗೋಸ್ಕರ ಅವರ ಅವಶ್ಯಕತೆ ಇದ್ರೆ ಅವ್ರು ಮಾತಾಡ್ತಾರೆ. ಉದಯ್ ಶೆಟ್ಟರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಥವಾ ಅದರ ಬಗ್ಗೆ ಅವರ ಹತ್ರ ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿಸೋದು ಮಾಡಿಸೋದು ಇಂಥ ಚಪಲಗಿರಿಗೆ ನಾವು ಹೋಗುದಿಲ್ಲ. ಅವ್ರು ಕೊಡೋದಿದ್ರೆ ಅವರೇ ಕೊಡ್ತಾರೆ ಅವ್ರ ಸ್ವಂತ ಬುದ್ಧಿಯಿಂದ. ಇದೇ ಈಗಾಗಲೇ ನಮ್ಮ ಸುಭದ್ರ ಅವರು ಪ್ರಸ್ತಾವಿಸಿದ ಹಾಗೆ ಇದೇ ಮಹಾವೀರ್ ಜಯನ್ನ ಕಾಲ್ ಲಿಸ್ಟ್ ಅನ್ನು ತೆಗೆದು ಅವರನ್ನು ಸಿಮೆಂಟ್ ಹಗರಣದಲ್ಲಿ ಸುನಿಲ್ ಕುಮಾರ್ ನಾಟ್ ಫಾರ್ ಸೇಲ್ ಸಿಮೆಂಟ್ ಕದ್ಕೊಂಡು ಬಂದು ಅವರ ಆಫೀಸ್ ಮಾಡಿದ್ದಕ್ಕೆ ಅದೇ ವಿಚಾರದಲ್ಲಿ ಇವರ ಫೋನ್ ಅನ್ನು ತೆಗೆದು ಟ್ಯಾಪ್ ಮಾಡಿ ಇವ್ರದೆಲ್ಲ ಕಾಲ್ ಲಿಸ್ಟ್ ತೆಗೆದು ಯಾರ್ಯಾರಿಗೆ ಮಾತಾಡಿದ್ದಾರೆ ಅಂತ ಮಾಡಿ ಇದೇ ಮಹಾವೀರ್ ಜಯನ್ ದೂರ ಇಟ್ಟಿದ್ದಾರೆ. ಇದೇ ಮಹಾವೀರ್ ಜಯನ್ ನನ್ನ ಹತ್ರ ಹೇಳಿದ್ದಾರೆ, ಈ ಸುನಿಲ್ ಕುಮಾರ್ ಬಿಡಬಾರ್ದು, ಮುಗಿಸ್ಬೇಕಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇಂಥ ಇರಬಾರ್ದು, ಇಂಥ ದುಷ್ಟ ವ್ಯಕ್ತಿ ನಮ್ಮ ಕಾರ್ಕಳದಲ್ಲಿ ಇರಬಾರ್ದು, ಇವನ್ನ ಮುಗಿಸ್ಬೇಕಂತ ನನ್ನ ಹತ್ರ ಹೇಳಿದ್ದಾರೆ. ಅಂಥವ್ರು ಇವತ್ತು ನನಗೆ ನನ್ನ ಡ್ರೆಸ್ನ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ನಾನು ಇನ್ನು ಬರುವಾಗ ದೇವಸ್ಥಾನ ಹೋದೆ, ಅಲ್ಲಿ ಶ್ರೇಷ್ಠವಾದ ಶಾಲನ್ನು ಒಬ್ಬರು ಭಟ್ರು ಕೊಟ್ಟರು. ಅಣ್ಣ ನಿಮಗೆ ಒಂದು ನಾನು ಈಗ ಪೂಜೆ ಮಾಡಿ ಹೊರಗೆ ಬರ್ತಿದ್ದೇನೆ ಅಂತ. ಅದಕ್ಕೆ ನಾನು ಹಾಕೊಂಡೆ, ಇವತ್ತು ನೀವೆಲ್ಲ ಎಣಿಸಿರ್ಬೋದು ಶೆಟ್ಟರದೇವ ಶಾಲೆ ಏನಂತೇಳಿ. ಅದಕ್ಕೆ ಅವ್ರು ಹಾಕೊಂಡದೇನೆ ಬಂದು ನಿಮ್ಮ ಪ್ರಶ್ನೆ ಮೂಲಕ ಕೂತ್ಕೊಂಡೆ. ಜಸ್ಟ್ ಟೆಂಪಲ್ ಹೋಗಿ ಬಂದೆ, ಬರುವಾಗ ಅವ್ರು ಪೂಜೆ ಮಾಡಿ ಹೊರ ಬಂದಷ್ಟೇ ಬಂದು ಉದಾಹರಣೆ ನಿಮ್ಗೊಂದು ಇದೊಂದು ದೇವರ ಶಾಲ ಅಂತ ನನ್ನ ಕುತ್ತಿಗೆ ಹಾಕಿದ್ರು. ನಂಗೆ ಬಹಳ ಒಂದು ಸಮಾಧಾನ ಇರ್ತದೆ. ಯಾಕಂದ್ರೆ ನಾನು ಉಡುವ ಬಟ್ಟೆಯ ಬಗ್ಗೆ ಮಾತಾಡ್ತಾರೆ. ನಾನು ಅವರನ್ನು ಇಟ್ಲಾಗೆ ನೋಡಿರ್ಬೋದು. ನಾನು ಫಸ್ಟಿಗೆ ಮುನಿಯಾಲಲ್ಲಿ ಹೈಸ್ಕೂಲ್ ಮಾಡಿ, ಭುವನೇಂದ್ರ ಕಾಲೇಜಲ್ಲಿ PUC ಮಾಡಿ, ಮಣಿಪಾಲ TMFIಯಲ್ಲಿ ಡಿಪ್ಲೊಮಾ ಮಾಡಿ, ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ 4 ವರ್ಷ 94-98. ಆ 98 2000 ತನಕ ಮಣಿಪಾಲದ MITಯಲ್ಲಿ ನನ್ನ ಪೋಸ್ಟ್ ಗ್ರಾಜುಯೇಷನ್ MTech ಮಾಡಿ ನಾನು ನನ್ನ ಸಾಮಾಜಿಕ ಜೀವನಕ್ಕೆ ಬಂದದ್ದು. ಆಗ ನಾನೆಲ್ಲ ಏನೆಲ್ಲ ಡ್ರೆಸ್ ಹುಟ್ಟಿದೆ ಅಂತ ಬೇಕಾದ್ರೆ ಅವ್ರಿಗೆ ಲಿಸ್ಟ್ ಕೊಡ್ತೇನೆ. ಒಬ್ಬ ಒಂದು ಯಾವ್ದಾದ್ರು ಒಂದು ಮಟ್ಟಕ್ಕೆ ಇಳಿಬೇಕು, ಅಷ್ಟು ಕೀಳು ಮಟ್ಟಕ್ಕೆ ಇಳಿಬಾರ್ದು. ನಾನು ಯಾವ ಡ್ರೆಸ್ ಹಾಕ್ಬೇಕಂತ ಇನ್ನು ಬೇಕಾದ್ರೆ ನಾನು ಮಾಯವಿಚಾರಿತ ಕೇಳಿ ಬೆಳಿಗ್ಗೆ ಹಾಕ್ತೇನೆ. ನಿಂಗೆ ಯಾವ್ದು ಸಂತೋಷ ಆಗ್ತದಪ್ಪ ಅದನ್ನು ಹಾಕ್ತೇನೆ ಅಂತ ಹೇಳ್ತೇನೆ. ಅಂತ ರಾಜಕೀಯ ಕಾರ್ಕಳದಲ್ಲಿ ಒಂದು ಬರ್ತಾ ಉಂಟು ಅಂತಂದ್ರೆ ನೀವು ಎಣಿಸಿ. ಇವತ್ತು ಸುನಿಲ್ ಕುಮಾರ್ಗೆ ಅಲ್ಲೇ ಹೇಳ್ತಿದ್ದಾರೆ, ಅವ್ರಿಗೆ ಸ್ಪಷ್ಟವಾಗಿ ಕಾರ್ಕಳದಲ್ಲಿ MLA ಸೀಟ್ ಅಲ್ಲ, ಇಡೀ ರಾಜ್ಯದಲ್ಲಿ ಅವರಿಗೆ ಸೀಟ್ ಇಲ್ಲ. ಅದಕ್ಕೆ ಅವರು ಚಡಪಡಿಸುವುದು ಈಗ ಏನಾದ್ರೂ ಮಾಡಿ ಇದನ್ನು ಮುಚ್ಚಾಕ್ಬೇಕಂತ, ಏನಾದ್ರೂ ಮಾಡಿ ಮುಚ್ಚಾಕ್ಬೇಕು ಪರಶುರಾಮನ್ ಅಂತ. ಇದು ನಾವು ಎತ್ತಿದಲ್ಲ, ನಿಮ್ಗೆ ಗೊತ್ತಿರ್ಬೋದು. ಕಾಂಗ್ರೆಸ್ ಒಬ್ರು ಮಾಡಿದ ತಪ್ಪನ್ನು ಹುಡುಕ್ಲಿಕ್ಕೆ ಬಹಳ ಹಿಂದೆ. ಯಾಕಂದ್ರೆ ನಾವು ಕೆಟ್ಟ ವಿಚಾರವನ್ನು ಹುಡ್ಕೊಂಡು ಹೋಗುದಿಲ್ಲ. ಇದೆಲ್ಲ ಕೆಟ್ಟ ವಿಚಾರಗಳು. ನಾವು ಒಳ್ಳೆ ವಿಚಾರ ನಮ್ಮ ಜನರಿಗೆ ಏನಾಗಬೇಕು, ಸಮಾಜಕ್ಕೆ ಏನಾಗಬೇಕು, ಯಾರು ನೊಂದವರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ತೊಂದರೆಯಲ್ಲಿದ್ದಾರೆ, ಅವರಿಗೆ ಏನಾದರೂ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕಾಗಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವುದೇ ಬಿಟ್ಟರೆ ಇವರಾಗೆ ಕೆಟ್ಟ ರೀತಿಯಲ್ಲಿ ಅಧಿಕಾರವನ್ನು ಪಡ್ಕೊಂಡು ಬೇಡದ ಸಂಪತ್ತನ್ನು ಪಡ್ಕೊಂಡು ಒಂದಷ್ಟು ಮಕ್ಕಳನ್ನ ಅವರ ಹಿಂದುಗಡೆ ಅಲಿದಾಡ್ಕೊಂಡು ಮಾಡ್ಲಿಕ್ಕಂತ ನಾವು ಇರುವುದಲ್ಲ. ಇವತ್ತು ಹೇಳಿದ್ದಾರೆ, ನಾನು ಬಂಟ ಸಮಾಜದ ಒಂದು 5-6 ಜನ ಹೆಸರು ಹೇಳಿ ಅವರಿಗೆಲ್ಲ ನಾನು ತೊಂದರೆ ಕೊಡ್ತಿದ್ದೇನೆ ಅಂತ. ಇವರಾಗೆ ನನಗೆ ಜಾತ್ಯತೀತ ಇಲ್ಲ. ನಾವು ಜಾತಿ ನೋಡಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ತಪ್ಪು ಮಾಡಿಲ್ಲ. ಅವರವರು ತಪ್ಪು ಮಾಡಿದಾಗ ಅವರು ಸಿಕ್ಕಾಕೊಂಡಿದ್ದಾರೆ. ಇವರಿರುವಾಗ ಎಲ್ಲರೂ ರಾಜಾರೋಷವಾಗಿ ತಪ್ಪೇ ಮಾಡ್ತಿದ್ರು ಕಾರ್ಕಳದಲ್ಲಿ. ಇವರು ಮಾಡಿದ ಕಾಂಗ್ರೆಸ್ನವರಿಗೆ ಮಾಡಿದ ಅನ್ಯಾಯವನ್ನು ಎಳೆ ಎಳೆಯಾಗಿ ನಾನು ಹೇಳಬಲ್ಲೆ. ಸುನೀಲ್ ಕುಮಾರ್ ಕಾರ್ಕಳದಲ್ಲಿ ಕಾಂಗ್ರೆಸ್ಸಿನ ನಮ್ಮ ಕಟ್ಟಕಡೆಯ ವ್ಯಕ್ತಿಯಿಂದ ಎಲ್ಲರಿಗೂ ಮಾಡಿದ ಅನ್ಯಾಯವನ್ನು ಎಳೆ ಎಳೆಯಾಗಿ ಇವರು ಇರ್ಬೋದು, ಇವರ ಹಿಂದೆ ಬಕೆಟ್ ಹಿಡಿಯೋರು ಇರ್ಬೋದು. ನಾನು ಎಲ್ಲ BJPಯವರು ಹೇಳೋದಿಲ್ಲ, ಯಾಕಂದ್ರೆ ಎಲ್ಲರೂ ಒಳ್ಳೆಯವರು ಸಹ ಇದ್ದಾರೆ, ಎಲ್ಲರೂ ಕೆಟ್ಟವರು ತಾನು ಹೇಳಲ್ಲ. ಹಿಂದೂ ಸಮಾಜ ಇವತ್ತು ತಲೆ ತಗ್ಗಿಸುವಂತ ಕೆಲಸ ನಮ್ಮ ಕಾರ್ಕಳದಲ್ಲಿ ಆಗಿದೆ. ಏನಿದು ಒಂದು ನಕಲಿ ಪ್ರತಿಭೆಯನ್ನು ಪ್ರತಿಷ್ಠೆ ಮಾಡೋದಂದ್ರೆ ತಮಾಷೆನೇ ಇದು. ನಮಗೆ ಶುರು ಮಾಡುವಾಗೆಲ್ಲ ಹೇಳಿದ್ರು, ಬಿಪಿನ್ ಮಾಸ್ಟರ್ ನಿಮ್ಗೆ ಗೊತ್ತಿರ್ಬೋದು, ಅದು ಹಾಗಲ್ಲ ಹೀಗೆ, ಅದು ನಿಜವಾಗಿ ಕಂಚಿದ್ದೆ, ನಮ್ಗೆ ಗೊತ್ತಿಲ್ಲ. ಅದಾಗೆ DC ಅನ್ನು ಇದು ಮಾಡಿ SP ಅವರಿಗೆ ಹೇಳಿ ಮೂರ್ತಿಯನ್ನು ತಗೊಂಡೋದ್ರು. ಈಗ ಸುಬೋಧ್ ಹೇಳಿದಾಗೆ ಅವ್ರು ಪ್ರಮಾಣ ಮಾಡಬೇಕು. ನಾನು ಹೇಳ್ತೇನೆ, ಅವರು ಸೊಂಟಗಿಂದ ಮೇಲೆ ತಗೊಂಡೋದ ಮೂರ್ತಿ ಎಲ್ಲಿಗೂ ತಗೊಂಡೋಗಿಲ್ಲ. ಕೃಷ್ಣ ನಾಯಕ್ ಹೇಳ್ತಿದ್ದ, ನಾನು ಅದನ್ನು ಕರಗಿಸಿ ಈಗ ಮಾಡಿ ಇಲ್ಲಿ ನಿನ್ನೆ ಸ್ಟೇಷನ್ ತಂದದ್ದು, ಅದನ್ನ ಕರಗಿಸಿ ಮಾಡಿದೆ ಅಂತ ಹೇಳ್ತಾರೆ. ಆಯ್ತು, ಅವ್ರ ದೇವಸ್ಥಾನ ಬಂದು ಹೇಳಿ ಅದೇ ದಿವಸ ಈ ಚಾಪ್ಟರ್ ಬಿಟ್ಟು ಆ ಒಂದು ಕ್ಷಣದಿಂದ ನಾವು ವಿಚಾರ ಮಾತಾಡೋದಿಲ್ಲ. ಅವ್ರು ಅಲ್ಲೇ ಒಂದು ಬೆಟ್ಟದಲ್ಲಿ ಹೇಳಿದ್ರು ಸಾಕು, ಬೇರೆ ಹೆಚ್ಚು ಜಾಗವೇ ಬೇಡ. ಯಾಕಂದ್ರೆ ನಮ್ಮ ಇಡೀ ಭೂಮಿ ಇದು ಶ್ರೇಷ್ಠ ಭೂಮಿ, ಇದೆಲ್ಲ ಎಲ್ಲ ಅದರ ಅಣು ಕಣದಲ್ಲಿ ದೇವರಿದ್ದಾರೆ ಅಂತ ನಂಬಿದವರು ನಾವು. ಅದು ದೇವಸ್ಥಾನಕ್ಕೆ ಬರಬೇಕು, ದೈವಸ್ಥಾನಕ್ಕೆ ಬರ್ಬೇಕಂತಿಲ್ಲ. ನಾವು ನಿಂತ ಭೂಮಿ ಎಲ್ಲವೂ ಶ್ರೇಷ್ಠ. ಆ ಎಲ್ಲಾ ಜಾಗದಲ್ಲಿ ದೇವರಿದ್ದಾರೆ. ಅವ್ರು ನಿಂತಲ್ಲೇ ಬಂದು ಹೇಳಿ, ನಾನು ಸೊಂಟದಿಂದ ಮೇಲೆ ತಗೊಂಡೋದ ಮೂರ್ತಿಯನ್ನು ನನ್ನ ಬೆಂಗಳೂರಿನ ಕೃಷ್ಣ ಆಟದಲ್ಲಿ ತಗೊಂಡೋಗಿದ್ದೇನೆ. ಆ ನಂತರ ನಾನು ಅದನ್ನು ಕರಗಿಸಿದ್ದೇನೆ.
ಆ ಕರಗಿಸಿದ್ರಲ್ಲಿ ನಾನು ಈಗ ಮೂರ್ತಿ ಏನು SP ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ತಗೊಬಂದಿದಾರ ಅದು ನಾನು ಇದರಿಂದ ಮಾಡಿದ ಅಂತ ಹೇಳಿ ಆ ದಿವಸದಿಂದ ನಾವು ಪರಶುರಾಮ ಕ್ಷೇತ್ರ ಬಗ್ಗೆ ಮಾತಾಡುವ ಪ್ರಶ್ನೆಯೇ ಇಲ್ಲ, ಮಾತಾಡುವುದೇ ಇಲ್ಲ. ನಾವು ಈಗಲೂ ಹೇಳ್ತಿರುವುದು ಅದನ್ನೇ, ಕೇವಲ ಚುನಾವಣೆ ಗೆಲ್ಲಲಿಕ್ಕೋಸ್ಕರ 2023 ಜನವರಿಯಲ್ಲಿ ಪ್ರತಿಷ್ಠೆ ಮಾಡಬೇಕು, ಮೇನಲ್ಲಿ ಎಲೆಕ್ಷನ್ ಇದೆ. ಚುನಾವಣೆಗೋಸ್ಕರ ಮಾಡಿದ ಮೂರ್ತಿ ಮಾತ್ರ ಈ ಮೂರ್ತಿ, ಇದು ನಕಲಿ ಮೂರ್ತಿ ಅಂತ ಜಗಜ್ಜಾಹೀರಾಗಿದೆ. ಆದರೆ ನಮ್ಗೆ ಅಫಿಷಿಯಲ್ ಆಗಿ ಬೇಕಿದೆ. ಯಾಕಂದ್ರೆ ನಾಳೆ ಇವರು ಏನಾದ್ರು ಬೇಕಾದ್ರೆ ಹೇಳೋರು. ನಿನ್ನೆ ನೋಡಿದ್ರಲ್ಲ ನೀವು, ಪೊಲೀಸ್ ಸ್ಟೇಷನ್ ಬಂದ ಇಳಿದ ಕಾಲು ಪಾದ, ಈಗ ಸೊಂಟಗಿಂದ ಕೆಳಗೆ ಪಾದ ಉಂಟು, ಆಯ್ತು ನಾವು ಮೇಲೆ ತಗೊಂಡದ್ದು ನಂದು ಕಂಚಿ ಅಂತ ಹೇಳಿದ್ರು ಅವರು. ಕೆಳಗಿದ್ದಾಗ ಸೀದೆ ಇರ್ಬೇಕಲ್ಲ, ಕಂಚಿ ಇರ್ಬೇಕಲ್ಲ, ಹಾಗಾದ್ರೆ ಪುನಃ 2 ಕಾಲು ಮಾಡುವ ಅವಶ್ಯಕತೆ ಏನಿತ್ತು? ಎಲ್ಲಾ ವಿಡಿಯೋವನ್ನು ತಿರುಚುತ್ತಾರೆ, ಅದನ್ನೇ ವೈರಲ್ ಮಾಡ್ತಾರೆ, ಜನ ಅದನ್ನೇ ನಂಬ್ತಾರೆ. ಆದ್ರೂ ತೊಂದರೆ ಇಲ್ಲ, ಮೇಲೆ ನೋಡುವ ಒಬ್ಬ ಇದ್ದಾನಂತ ಎಲ್ರಿಗೂ ಗೊತ್ತಿದೆ. ಯಾರು ಏನೇ ಹೇಳಿ ಮೇಲೆ ನೋಡುವವನ ಕಣ್ಣಿಗೆ ಯಾರಿಗೂ ಬಟ್ಟೆ ಕಟ್ಟಲಿಕ್ಕೆ ಆಗುದಿಲ್ಲ. ಇವತ್ತು ಉದಯ್ ಶಿಪ್ರ ಏನು ಹೇಳ್ಬೋದು, ಸುಭದ್ರಾವ್ ಏನು ಹೇಳ್ಬೋದು, ಅಥವಾ ಅವರು ಏನು ಹೇಳ್ಬೋದು, ಆದ್ರೆ ಮೇಲೆ ನೋಡುವ ದೇವರು ಒಂದು ಅದಕ್ಕೆ ಖಂಡಿತ ಆನ್ಸರ್ ಕೊಡ್ತಾನೆ. ಅದಕ್ಕೆ ಸಾಕ್ಷಿ ನಿನ್ನೆ ಅವರು ಮಾಡಿಟ್ಟ ಮೂರ್ತಿಯನ್ನು ಪೊಲೀಸ್ನವರ ಕಾರ್ಕಳ ತಗೊಬಂದದ್ದೇ ನ್ಯಾಯ ಇದೆ ಅನ್ನೋದಕ್ಕೆ ನಮಗೆ ನಿನ್ನೆ ಬಹಳ ಒಂದು ಸಂತೋಷ ಆಯಿತು. ಮುಂದಿನ ದಿನದಲ್ಲಿಯೂ ಅಷ್ಟೇ ಈ ಹೋರಾಟ ಇರ್ಬೋದು, ಇದು ಎಲ್ಲಿಯ ತನಕ ಸ್ಪಷ್ಟವಾಗಿ ಆಗ್ಬೇಕು. ಅದ್ರಿಗಿಂತಲೂ ಇದನ್ನು ಜನವರಿಯಲ್ಲಿ ಉದ್ಘಾಟನೆ ಮಾಡ್ತಾರೆ, ಮಾರ್ಚಿನಲ್ಲಿ ಅವ್ರದೇ ಸರ್ಕಾರದ ಕಂದಾಯ ಇಲಾಖೆಯಿಂದ ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರ್ತದೆ, ಇಲ್ಲಿ ಯಾವುದೇ ಚಟುವಟಿಕೆ ಮಾಡಬಾರ್ದು, ಇದು ಗೋಮಾಳ ಜಾಗ ಅಂತ. ಗೋಮಾಳ ಜಾಗ ಅಂತ ಸರ್ಕಾರದಲ್ಲಿ ಯಾವುದೇ ಆಕ್ಟಿವಿಟೀಸ್ ಮಾಡಬಾರ್ದ ನಂತರ ₹1 ದುಡ್ಡು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಅಂತ ನೀವು ಹೇಳಬೇಕು. ನಯಾ ಪೈಸಾ ದುಡ್ಡನ್ನು ಯಾವ್ದಾದ್ರು ಅಧಿಕಾರಿ ಅದಕ್ಕೆ ಯಾರಾದ್ರೂ ಖರ್ಚು ಮಾಡ್ಲಿಕ್ಕೆ ಆಗುದಾದ್ರು ಹೇಳಿ, ನಿಮಗೂ ಗೊತ್ತಿದೆ ಈ ಬಗ್ಗೆ. ಗೋಮಾಳ ಜಾಗ ಆ ನಂತರ ಸುನೀಲ್ ಕುಮಾರ್ ಅವರು ಮಾರ್ಚ್ ನಂತರ ಈಗ MLA ಆಗಿ 1 ವರ್ಷ ಚಿಲ್ಲರೆ ಆಯಿತು, ಒಂದು ಪತ್ರ ಇದನ್ನು ಗೋಮಾಳವನ್ನು ತೆಗೆದು ಇದು ಕಂದಾಯ ಭೂಮಿಯಾಗಿ ಆಗಬೇಕು, ಈ ಪರಶುರಾಮನ ಕೆಲಸ ಮುಂದುವರಿಬೇಕಾದ ಒಂದು ಪತ್ರ ಬರ್ತಿದ್ರೆ ಹೇಳಿ. ಅವರಿಗೆ ಇನ್ನೊಂದು 5 ವರ್ಷ ಇದು ಹೀಗೆ ಇರಬೇಕು, 5 ವರ್ಷ ಇದು ಮುಚ್ಚಿ ಹೋಗಬಾರ್ದು, ಯಾಕಂದ್ರೆ ಇನ್ನೊಂದು ಇಲೆಕ್ಷನ್ ಆಗಬೇಕು. ಈಗ ಇನ್ನೊಂದು ಹುಡುಕ್ತಾ ಇದ್ದಾರೆ ಹತ್ತೂರು ಚರ್ಚ್ ಮತ್ತೆ ಪರ್ಪಲೆ ವಿಷಯವನ್ನು. ಇದನ್ನಷ್ಟೇ ಖಂಡಿತ ಸೌಹಾರ್ದಯುತವಾಗಿ ಕುತ್ಕೊಂಡು ಬಗೆಹರಿಸುವಂತ ವಿಚಾರ. ಕಾರ್ಕಳದ ಜನರಿಗೆ ನೆಮ್ಮದಿ ಇಲ್ಲದಾಗೆ ಮಾಡ್ತಾರೆ. ಇದೀಗ ಈ ತನಕ ಗೋಪಾಲ್ ಭಂಡಾರಿ ಅವರು ಮತ್ತೆ ನಮ್ಮ ನಾಯಕರಾದ ವೀರಪ್ಪ ಮೊಯ್ಲಿ ಅವರ ಹೆಸರೇ ನೆನಪಿರ್ಲಿಲ್ಲ. ಈಗ ಏನು ನಿನ್ನೆ ಬಾಯಿಂದ ಅವರ ಹೆಸರೇ ಬರೋದು, ನಮ್ಮ ಸಂತೋಷ. ಅವರ ಹೆಸರು ಹೇಳಿದಷ್ಟು ಒಳ್ಳೇದು ನಮಗೆ. ಯಾಕಂದ್ರೆ ಇದೇ ಗೋಪಾಲ್ ಭಂಡಾರಿ ಮತ್ತು ವೀರಪ್ಪ ಮೊಯ್ಲಿ ಅವರು ಏನು ಅಭಿವೃದ್ಧಿ ಮಾಡಿದಾರೆ ಅಂತ ಲಾಟ ನೀಡಿಕೊಂಡು ಇದೇ ಅವರ ನಮ್ಮ ಬಂಡಿ ಮಠದಲ್ಲಿ ಹುಡುಕಿದವರು ಇದೇ ಬಿಜೆಪಿಯವರು. ಇದೇ ಬಂಡಿ ಮಠದಲ್ಲಿ ಅಣುಕು ಪ್ರದರ್ಶನ ಮಾಡಿ ಗೋಪಾಲ್ ಭಂಡಾರಿ ಮತ್ತು ವೀರಪ್ಪ ಮೊಯ್ಲಿ ಅವರ ಬಗ್ಗೆ ಅಣುಕು ಪ್ರದರ್ಶನ ಮಾಡಿದ ಇದೇ ಬಿಜೆಪಿಯ ಬಟ್ಟಂಗಿಗಳು ಇವತ್ತು ಅವರು ಒಳ್ಳೆಯವರು, ಅವರು ಒಳ್ಳೆ ಮನುಷ್ಯ. ಇವತ್ತು ಉದಯ್ ಶೆಟ್ಟಿ ಬಂದ ಮೇಲೆ ಕಾಂಗ್ರೆಸ್ ಎಲ್ಲ ಹೀಗಾಯ್ತು ಅಂತಿದ್ದಾರೆ. ಅಂದ್ರೆ ಯಾರು ಪ್ರಚಾರಕರಿದ್ದಾರೆ, ಯಾರು ಇಲ್ಲಿ ಇರ್ತಾರೆ ವ್ಯವಸ್ಥೆಯಲ್ಲಿ, ಅವರನ್ನು ಮುಗಿಸಿದ್ರೆ ತಾವು ಪುನಃ ನನ್ನ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಏನು ಕೆಟ್ಟ ಕೆಲಸವನ್ನು ಮಾಡಬಹುದು ಅದನ್ನು ಕಾರ್ಕಳದಲ್ಲಿ ಮುಂದುವರಿಸಬಹುದು ಅನ್ನೋ ಅವರ ಒಂದು ಉದ್ದೇಶ. ಇದು ಬಿಟ್ಟರೆ ಬೇರೆ ಏನಿಲ್ಲ. ಖಂಡಿತ ಮಹಾವೀರ್ ಜೈನ್ ಅವರೇ, ನಿಮ್ಗೆ ಏನೋ ತಾಕತ್ತಿದ್ರೆ, ನೀವು ಹುಟ್ಟಿದ್ದು ಹೌದಂತಾದ್ರೆ ನೀವು ನನ್ನ ಮನೆಗೆ ಬರಬೇಕು. ನಿಮ್ಗೊಂದು ಸವಾಲು ಆಗ್ತೇನೆ, ನೀವು ಬಂದು ನಿಮ್ಮ ತಾಕತ್ತನ್ನು ಪ್ರದರ್ಶಿಸಬೇಕು. ಆಗ ನಾನು ಯಾರತ್ತ ನಿಮ್ಗೆ ತೋರಿಸ್ತೇನೆ. ಅದೆಲ್ಲ ಬಿಟ್ಟು ಜನರ ಎದುರಲ್ಲಿ ದೊಡ್ಡ ಹೀರೋ ಆಗ್ಲಿಕ್ಕೆ, ದೊಡ್ಡ ನಾನೊಂದು ದೊಡ್ಡ ದೇಶಭಕ್ತ ಅಥವಾ ನಾನೊಬ್ಬ ಪಾರ್ಟಿಯ ದೊಡ್ಡ ಕಾರ್ಯಕರ್ತ ಅಂತ ಮೆಚ್ಚಿಸ್ಲಿಕ್ಕೆ ಯಾರಾದ್ರೂ ಸ್ಟೇಟ್ಮೆಂಟ್ ಕೊಡಬೇಡಿ. ನಿಮಗೆ ಯೋಗ್ಯತೆ ಇದ್ರೆ ನೀವು ಬನ್ನಿ, ಒಂದು ಸವಾಲಾಕಿ ನೋಡಿ ಬಿಡುವ. ಅದು ಬಿಟ್ಟು ಇಂಥ ಯಾರಾದ್ರೂ ಬಕೆಟ್ ಇಡುವ ಕೆಲಸವನ್ನು ಸ್ವಲ್ಪ ನಿಲ್ಲಿಸಿ ಬಾಕಿಯ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಮಾದರಿಯಾಗಿ ಆಗುವ ಹಾಗೆ ಬದುಕಬೇಕಂತ ನಾನು ನಿಮ್ಮ ಹತ್ರ ಈ ಒಂದು ಪತ್ರಿಕಾ ಹೇಳಿಕೆ ಮೂಲಕ ನಿಮ್ಮ ಹತ್ರ ವಿನಂತಿಸಿಕೊಳ್ಳುತ್ತೇನೆ. ಅದೇ ನಾಯಕ ನವೀನ್ ನಾಯಕ್ ಎಷ್ಟು ಯೋಗ್ಯರು, ಏನು ಮಾಡ್ತಿದ್ದಾರೆ ಸಮಾಜದಲ್ಲಿ ಅಂತ ಎಲ್ರಿಗೂ ಗೊತ್ತಿದೆ. ಮುಂದಿನ ಹೇಳ್ತಾ ಇದ್ದಾರೆ, ಉದಯ್ ಶೆಟ್ಟಿ ಗಿರೀಶ್ ಶೆಟ್ಟಿಗೆ ತೊಂದರೆ ಕೊಟ್ಟ, ವಿಕ್ರಮೇಗೆ ತೊಂದರೆ ಕೊಟ್ಟ, ವಿಜಯ್ ಶೆಟ್ಟಿ ತೊಂದರೆ ಕೊಟ್ಟ ಅಂತ ಸುಮಾರೆಲ್ಲ ಕಥೆಯನ್ನು ಹೇಳಿದ್ದಾರೆ. ನಮ್ಮ ವಿಜಯ್ ಶೆಟ್ಟಿ ಅವರಷ್ಟೇ ಬಹಳ ನಿನ್ನೆ ಅವರು ವೈರಲ್ ಮಾಡಿದ ಗ್ರೂಪನ್ನೆಲ್ಲ ಬಾಂಬೆ ಬಂಟ್ಸ್ ಗ್ರೂಪಿಗೆಲ್ಲ ತುಂಬಾ ಹಾಕಿದ್ದಾರೆ. ನನಗೆ ಬಾಂಬೆಯಿಂದ ಸುಮಾರು ಬಂಟ ಬಾಂಧಾರ ಎಲ್ಲ ಫೋನ್ ಬಂತು, ಅಣ್ಣ ನಿಮ್ಮ ಬಗ್ಗೆ ಬಹಳ ವಿಜಯ್ ಶೆಟ್ಟಿ ಕೆಟ್ಟ ವಿಚಾರವನ್ನು ಪ್ರಚಾರ ಮಾಡ್ತಿದ್ದಾರೆ ಅಂತ. ಅವರನ್ನು ನಾನು ಅಭಿನಂದಿಸ್ತೇನೆ. ಯಾಕೆ ನಮ್ಮ ಬಗ್ಗೆ ತುಂಬಾ ಜನ ಮಾತಾಡಬೇಕು, ಆಗ ಗೊತ್ತಾಗ್ತದೆ, ಆಗ ಅವ್ರು ಒಳ್ಳೆತನ ಎಲ್ಲಿ ಅಂತ ಹುಡುಕ್ತಾರೆ. ಸ್ವಲ್ಪ ಅವ್ರು ಬೇಸರದಲ್ಲಿ ನಂಗೆ ಫೋನ್ ಮಾಡಿದ್ರು, ವಿಜಯ್ ಶೆಟ್ಟಿ ಇಷ್ಟು ಕೆಟ್ಟವನ, ಅವ್ರು ಅದನ್ನೆಲ್ಲ ಹಂಚ್ಕೊಂಡು ವಿಡಿಯೋ ಕುತ್ಕೊಂಡು ವೈರಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನನ್ನ
ವಿಚಾರ ಇಷ್ಟ ತನಕ ಇದು ಯಾವುದೇ ಕಾನೂನಿನ ಅಥವಾ ಯಾವುದೇ ಕಟ್ಲೆ ಇಲ್ಲದೆ ರಾಜಾರೋಷವಾಗಿ ಕಾರ್ಕಳದಲ್ಲಿ ಎಲ್ಲವನ್ನು ದೋಚುವುದು ಅಥವಾ ಕೆಟ್ಟ ಕೆಲಸ ಮಾಡುವುದು ಎಲ್ಲ ಬಿಜೆಪಿಯ ಹವ್ಯಾಸವಾಗಿತ್ತು. ಈಗ ಬಂದ ಒಬ್ಬ ದಕ್ಷ ಎಸ್ ಪಿ ಅವರ ಮೂಲಕ ಅಥವಾ ಜಿಲ್ಲಾಧಿಕಾರಿಗಳ ಮೂಲಕ ಇದಕ್ಕೆಲ್ಲ ಕಡಿವಾಣ ಬಿದ್ದಿದೆ. ಆಕ್ಚುಲಿ ಗಿರೀಶ್ ಅವರ ಬಂಡೆಯನ್ನು ಹಿಡಿಸಿದ್ದು ಇದೇ ಬಿಜೆಪಿಯವರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರ ಪಕ್ಕದಲ್ಲಿರುವ ಬಿಜೆಪಿಯವರೇ ಫೋನ್ ಮಾಡಿ ಹೇಳಿದ್ದು ಗಣಿ ಇಲಾಖೆಗೆ. ಅವರು ನನ್ನ ವೈಯಕ್ತಿಕವಾಗಿ ಬಂದ್ರೆ ಅವರ ಹೆಸರು ಬೇಕಾದ್ರೆ ಹೇಳ್ತೇನೆ ನಾನು ಅವರದ್ದು. ಈ ವಿಕ್ರಮ ಹೆಗಡೆದು ನಿನ್ನೆ ಹೇಳಿದ್ರು. ಅವರು ನನಗೆ ಇಲ್ಲಿ ಪರಶುರಾಮಂದ್ರಕ್ಕೆ ಸ್ಟೇಟ್ಮೆಂಟ್ ಕೊಟ್ಟದಕ್ಕಲ್ಲ, ಹಿಂದೆ 6 ತಿಂಗಳ ಹಿಂದೆ ಸಹ ವಿಕ್ರಮ ಹೆಗಡೆ ವೈನ್ ಶಾಪಿಗೆ ಬಂದು ರೈಡ್ ಮಾಡಿದಂತೆ. ಇದನ್ನು ಹೇಳಿದ್ದು ಬೈಲೂರಿನ ಬಿಜೆಪಿಯವರೇ ಹೇಳಿಕೊಟ್ಟು ಮಾಡಿಸಿದ್ರು. ಇನ್ನೂ ಬೇಕಾದ್ರೆ ವಿಜಯ್ ಶೆಟ್ಟಿಯ ಮಿಲ್ಲಿಗೆ ಸಮೇತ ರೈಡ್ ಮಾಡಿದ್ದು ಅವರ ಆಪ್ತರೇ ಮಾಡಿಸಿದ್ರು. ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರ ಮೇಲೆ ಗೂಬೆ ಕೂರಿಸೋದು ಬಹಳ ಸುಲಭ, ಸ್ಪಷ್ಟನೆ ಕೊಡ್ಲಿಕ್ಕೆ ತುಂಬಾ ದಿನ ಬೇಕು. ಇದರಿಂದ ಈಗ ನಮ್ಗೆ ತುಂಬಾ ಕಾಲ್ ಬರ್ತಾ ಉಂಟು. ತುಂಬಾ ಜನ ಹೇಳ್ತಾ ಇದ್ದಾರೆ, ನೀವು ಯಾವುದೇ ನೃತ್ಯ ಕೆಡಬೇಡಿ, ನಿಮ್ಮ ಜೊತೆಗೆ ಎಲ್ಲ ಹಿಂದೂ ಸಮಾಜ ಇದೆ, ಎಲ್ಲರೂ ಇದ್ದಾರೆ. ಯಾಕಂದ್ರೆ ಹಿಂದೂ ಸಮಾಜಕ್ಕೆ ಮಾಡಿದ ಮಹಾದ್ರೋಹ ಸುನಿಲ್ ಕುಮಾರ್ ಯಾವ ಮನುಷ್ಯನು ಮಾಡಬಾರ್ದಿತ್ತು, ಯಾರಿಗೆ ಊಟಕ್ಕಿಲ್ಲ ಇದ್ರು ಮಾಡಬಾರ್ದಿತ್ತು. ಇವರು 20 ವರ್ಷದಲ್ಲಿ ಸಂಪಾದನೆ ಮಾಡಿದ ಈ ಅನಧಿಕೃತ ಸಂಪತ್ತು ಇದ್ರೂ ಪುನಃ ದುರಾಸೆಯಿಂದ ಈ ಪರಶುರಾಮನ ನಕಲಿ ಮೂರ್ತಿ ಮಾಡಿ ದುಡ್ಡು ಹೊಡೆಯುವುದು ಅಥವಾ ಸಮಾಜದ ದಿಕ್ಕು ತಪ್ಪಿಸಿ ಪುನಃ ರಾಜಕೀಯ ಶಕ್ತಿಯನ್ನು ಪಡ್ಕೊಂಡು ಇನ್ನಷ್ಟು ಸಂಪತ್ತು ಗಳಿಸಬೇಕೆಂದ ಕೆಟ್ಟ ವಿಚಾರದಿಂದ ಇದನ್ನು ತಂದಿದ್ದಾರೆ ಬಿಟ್ರೆ ಬೇರೆ ಯಾವ ವಿಚಾರ ಇಲ್ಲ. ಅದರಿಂದ ಉದಯ್ ಶೆಟ್ರೆ ನೀವಿರ್ಬೋದು, ನಿಮ್ಮ ಇಡೀ ತಂಡ ಇರ್ಬೋದು, ಈ ಬಗ್ಗೆ ವಿಚಲಿತರಾಗದೆ ಇದನ್ನು ಸಮಾಜದ ನಮಗೆ ದೃಢೀಕರಿಸಿ ಅದನ್ನು ಹೇಗೆ ಮುಂದೆ ಆಗ್ಬೇಕಂತ ಖಂಡಿತ ಪರಶುರಾಮ್ ನೋಡಿ. ಯಾಕಂದ್ರೆ ನಂಗೆ ಇವತ್ತು ನೆನಪಾಗ್ತದೆ, ತಮ್ಮಣ್ಣ ಶೆಟ್ಟಿಯವರು ಒಂದು ವರ್ಣನೆ ಹೇಳಿದ್ರು ಅವತ್ತೊಂದು, ಯಾವಾಗ ಇದು ಸ್ಟಾರ್ಟ್ ಆಗುವಾಗ, ಇಲ್ಲಿ ಭೂತ ದೈವದ ಒಂದು ಸ್ಥಾನ ಇದೆ, ಇದನ್ನು ಮುಟ್ಲಿಕ್ಕೆ ಹೋದ ಖಂಡಿತ ನಾಶ ಆಗ್ತಾನೆ ಅನ್ನೋ ಮಾತನ್ನು ನಿನ್ನೆ ಸಹ ವಾಟ್ಸಪ್ ಇಂದ ಬಹಳ ವೈರಲ್ ಆಗ್ತದೆ. ನನಗೆ ಸತ್ಯ ಅಂತ ಹೇಳಿಸಿದ ಅವರು ಹೇಳಿದ ಮಾತು. ಯಾಕಂದ್ರೆ ಇದು ಇಲ್ಲರ ಈ ನಮೂನೆಯಲ್ಲಿ ಆಗುದಿಲ್ಲ. ಬೆಂಗಳೂರಿನಲ್ಲಿ ಇರುವುದು, ಅಲ್ಲಿಂದ ಅದನ್ನು ಪೊಲೀಸಲ್ಲಿ ಕ್ರೈಮ್ ಲೋಡ್ ಮಾಡಿ ತರುವುದು, ಅದು ಕಾರ್ಕಳ ಸ್ಟೇಷನ್ ಅಲ್ಲಿ ಇರುವುದು, ಇನ್ನೂ ಗೊತ್ತಿಲ್ಲ ನಿಗೂಢತೆ, ಇನ್ನು ಮೇಲಿಂದ ತಗೊಂಡೋದು ಎಲ್ಲಿ ಉಂಟು ಗೊತ್ತಿಲ್ಲ. ಅದು ಅರಣ್ಯ ಕೇಂದ್ರ ನಿರ್ಮಿತಿ ಕೇಂದ್ರದ ತೋಟದಲ್ಲಿ ಉಂಟಾ, ಅಲ್ಲ ಸಮುದ್ರ ಅರಬ್ಬಿ ಸಮುದ್ರ ಬಿಸಾಡಿದಾರ ಅಥವಾ ಎಂಡ್ ಪಾಯಿಂಟ್ ಅಲ್ಲಿ ಸುಟ್ಟಾಕಿದಾರ? ಇದನ್ನು ನೀವು ನಿಮ್ಮ ರಿಕ್ವೆಸ್ಟ್, ಇದು ಮಾಧ್ಯಮದವರು ಹೊರಗೆ ಎಳಿಬೇಕು. ಇದಕ್ಕೆ ನಿಮಗೆ ಒಳ್ಳೆ ಒಂದು ಸಾಧನ ಇದೆ. ನಾನು 2 ಸಾಧನ ಹೇಳ್ತೇನೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. 2 ವಿಷಯ ಇದೆ. ಒಂದು ಜಿಲ್ಲೆಯ ನಿಷ್ಠ ಪೊಲೀಸ್ SP ಅರುಣ್ ಕುಮಾರ್ ಅವರು, ಇನ್ನೊಂದು ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರು. ಇವರೇ ಪರ್ಮಿಷನ್ ಕೊಟ್ಟದನ್ನು ತಗೊಂಡು ಹೋಗಿದ್ದು ಅಂತ ಹೇಳಿದ್ದಾರೆ. ಇವರು ಪರ್ಮಿಷನ್ ಕೊಟ್ಟು ಕೃಷ್ಣನಕ್ಕೆ ಪುನರಪಿ ಸರಿ ಮಾಡಲಿಕ್ಕೆ ಕಳಿಸಿದ ಅಂತ ಹೇಳಿದ್ದಾರೆ. ಈಗ ಎಲ್ಲರಿಗೆ ನಮಗೆ ಗೊತ್ತಿದೆ, ಖಂಡಿತ ಇದನ್ನು ತಗೊಂಡು ಇದನ್ನು ಏನೂ ಮಾಡಲಿಲ್ಲ. ಯಾಕಂದ್ರೆ ಇಲ್ಲೇ ಇದೆ ಈ ಫೋಟೋ. ಇದನ್ನು ಕರಗಿಸಿ ಮಾಡಿದ್ರೆ, ಫೈಬರ್ ಅನ್ನು ಕರಗಿಸಿದ್ರೆ ಅದು ಕಂಚಾಗ್ತದ? ಫೈಬರ್ ಕರಗಿಸಿದ್ರೆ ಕಂಚಾಗ್ತದ ಮಾಸ್ಟರ್? ಹಾಗಾಗಿ ಅಂತ ಒಂದು ನಿಪುಣೆಯಲ್ಲಿ ಇದ್ರೆ ನಾವು ಸ್ವಲ್ಪ ಫೈಬರ್ ಕೊಡುವ, ನಮಗೆ ಫ್ರೀಯಾಗಿ ಕಂಚು ಬರ್ತದೆ ಮುಂದಿನ ದಿನದಲ್ಲಿ. ಇಲ್ಲ ಇದ್ರೆ ನೀವು ಇಬ್ಬರಿಗೂ ಜಿಲ್ಲಾಧಿಕಾರಿಗಳು ಮತ್ತೆ SP ಅವರಿಗೆ ಹೇಳಿ, ಖಂಡಿತ ನಿಮ್ಮ ಮೇಲೆ ನಮಗೆ ತನಿಖೆಯ ಖಂಡಿತ ಭರವಸೆ ಹುಟ್ಟಿದೆ. ಯಾಕಂದ್ರೆ ಅಷ್ಟು ಒಂದು ನಿಪುಣನಾದ ಯಾರು ನಮ್ಮ ಎಲ್ಲಿ ತಗೊಂಡೋಗ್ಲಿಕ್ಕೆ ಯಾರಿಗೆ ಇವತ್ತು 1 ಪೈಸಾ ದುಡ್ಡು ತಗೊಳ್ಳೋದಿಲ್ಲ. ಅದರಿಂದ ಕರ್ನಾಟಕ ಪೊಲೀಸ್ ಇಲಾಖೆಯನ್ನು ನಾನು ಮನಪೂರ್ವಕವಾಗಿ ಅಭಿನಂದಿಸ್ತೇನೆ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ. ಯಾಕಂದ್ರೆ ಟೆಂಡರ್ ಇಲ್ಲದೆ 1 ಕೋಟಿ ರೂಪಾಯಿ ತಗೊಂಡು ಹೋಗ ಕೃಷ್ಣ ನಾಯ್ಕ ಅಂತ ಒಂದು ಚುರುಕಿನ ಮನುಷ್ಯನ ಗೋಡನಿಂದ ಆ ಒಂದು ಮೂರ್ತಿಯನ್ನು ಎತ್ಕೊಂಡು ಬರ್ಬೇಕಾದ್ರೆ ಅವರ ಒಂದು ಸಾಧನೆ ಅಂತ ಹೇಳ್ತೇನೆ. ಅದರಿಂದ ಮುಂದೆ ಈಗ ಅವರಿಗೆ ಗೊತ್ತಾಗಿದೆ, ಖಂಡಿತ ಇದು ಕರಗಿಸಿ ಮಾಡಿದಲ್ಲ. ಅದರಿಂದ ಇದನ್ನು ಈಗ ಅವರು ಖಂಡಿತ ಶೀಘ್ರವಾಗಿ ಹಿಡಿತಾರೆ. ಒಂದು 30 ತಾರೀಕಿನೊಳಗೆ ಅದಕ್ಕೆಲ್ಲ ಗಡುವು ಕೊಟ್ಟಿದ್ದಾರೆ SP ಅವರು. ಖಂಡಿತ ಆ ಕೆಲಸವನ್ನು ಶೀಘ್ರವಾಗಿ ಅವರು ಮಾಡಲಿ. ಅದೇ ನವೀನ್ ನಾಯಕ್ ಅವರ ಬಾಯಿ ಚಪಲಕ್ಕೆ ಮಾತಾಡಿದ ಕೆಟ್ಟ ವರ್ಡ್ ಪೊಲೀಸ್ ಇಲಾಖೆಗೆ ಯಾರು ಮಾತಾಡಬಾರ್ದು. ಹೀಗೆ ಒಬ್ಬ ಸಮಾಜದಲ್ಲಿ ಗುರುತಿಸಿಕೊಂಡವ, ಅದು ಸಹ ಭಾಜಪದ ಇಲ್ಲಿಯ ಕ್ಷೇತ್ರಾಧ್ಯಕ್ಷ, ಅವನ ಬಾಯಿಯಲ್ಲಿ ಒಂದು ಇಂಥ ಮಾತು ಬರುವುದು ಅವರಿಗೆ ಶೋಭೆ ತರುವಂತದಲ್ಲ. ಈ ಬಗ್ಗೆ SP ಅವರು ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ನಾನು ಈ ಮೂಲಕ ಆಗ್ರಹಿಸುತ್ತಾ, ಖಂಡಿತ ಇಲ್ಲಿ ಸೊಂಟಗಿಂತ ಮೇಲೆ ತಗೊಂಡು ಹೋದ ಮೂರ್ತಿ ಎಲ್ಲಿ ಉಂಟು ಅನ್ನೋ ಬಗ್ಗೆ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಆ ಬಗ್ಗೆ ಪುನರಪಿ ಬರೆದು ಅದನ್ನು ಹೊರ ಎಳೆಯುವಂತ ಕೆಲಸವನ್ನು ಮಾಡಬೇಕಂತ ನಿಮ್ಮ ಹತ್ರ ನಾನು ಮನಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಟ್ರಾನ್ಸ್ಪೋರ್ಟ್ ಮಾಡುವಾಗ ಪೊಲೀಸ್ ಮತ್ತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂಡರಲ್ಲಿ ಆಗಿರುವಂಥದ್ದು. ಈಗ ಅದು ನಕಲಿ ಅಂತ ಆಗಿದೆ ಅಂತ ಹೇಳಿದ್ದಾರೆ, ನಾವು ನೋಡ್ಲಿಲ್ಲ. ಅದನ್ನ ಜಿಲ್ಲಾಡಳಿತದ ಇದ್ರಲ್ಲಿ ವೈಫಲ್ಯ ಉಂಟು ಹೇಗೆ ಅಂತ ನೀವು ಹೇಗೆ ಹೇಳ್ತೀರಾ? ಈಗ ಉಂಟೆ ಅಲ್ವಾ? ಇಲ್ಲ ತಗೊಂಡೋಗಿದೆ, ಹೇಗೆ ತಗೊಂಡೋಗಿದ್ದನ್ನು ಈಗ ಅದು ಮೂರ್ತಿ ಇಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ. ಕೃಷ್ಣ ನಾಯ್ಕ ಹೇಳ್ತಾರೆ ಅದು ಒರಿಜಿನಲ್ ಮೂರ್ತಿ ನಾನು ಮಾಡಿದ್ದು, ನೀವು ಹೇಳಿದ್ರೆ ಕರೆಸಿ ಅಂತ ಹೇಳ್ತಾರೆ. ಅದು ಫೈಬರ್ ಅಥವಾ ಅದೇ ಅಲ್ಲಿ ಹೇಳಿದಲ್ಲ, ಅಲ್ಲಿ ಬರ್ಲಿ ಇವ್ರು ಹೇಳಿದ್ರಲ್ಲ, ಅಲ್ಲಿ ಬೈಲೂರಿಗೆ ಬಂದ್ರಾಯ್ತು.
ಬೇರೆ ಸೊಲ್ಯೂಷನ್ ಇಲ್ಲ. ಬೈಲೂರು ಒಂದು ಗಳಿಗೆ ಬಂದ್ರೆ ನಾವೆಲ್ಲ ಬರ್ತಾ ಅಲ್ಲಿ ಬಂದು ಸರ್ ಇಲ್ಲಿ ಪಾದ ಸಿಕ್ಕಿದ್ರಿಂದ ಒಂದು ಸ್ಪಷ್ಟ ಆಗಿದೆ, ಕೆಳಗಿನ ಭಾಗ ಫೈಬರ್. ಇಲ್ಲಿ ಕೆಳಗಿನ ಭಾಗ ಫೈಬರ್ ಆದ್ರಿಂದ ಮೇಲಿನ ಭಾಗ ಕಂಚು ಆಗ್ಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಅಷ್ಟು ಭಾರ ತಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೇಲಿನ ಭಾಗ ಅಂತೂ ಅದು ಕಂಚು ಆಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಅದಕ್ಕೆ ಫೈಬರ್ ಇನ್ನೊಂದು ಮೆಟೀರಿಯಲ್ ನಾವು ಹೇಳುದು ನಕಲಿ. ಈಗ ಮೂರ್ತಿ ಹೊಸಳಿ ಮತ್ತೆ ನಕಲಿ ಎರಡೇ ವರ್ಡ್. ಈಗ ಮೂರ್ತಿ ವಶಪಡಿಸಿಕೊಂಡಿದ್ದಾರೆ. ಈ ಮೂರ್ತಿ ತಾನು ಬಂದು ಕಳಿಸಿದ್ದಾರೆ. ಈಗ ಮುಂದೆ ನಿಮ್ಮ ನಡೆಯನ್ನು ಮುಂದೆ ಈಗ ತಗೊಂಡೋಗಿ ಎಲ್ಲಿಂದ ಬೇಕು ಹೋರಾಟ ಇಲ್ಲಿ ಇಲ್ಲಪ್ಪ. ಅದು ನಾವು ಮಾಡಿದ್ರು ಜನ ಬಿಡ್ತಾ ಇಲ್ಲ, ನಾವಲ್ಲ, ಎಲ್ಲ ಹಿಂದೂ ಸಂಘಟನೆಯವರು, ಹಿಂದೂ ಸಮಾಜದವರು ಮತ್ತೆ ಇಡೀ ಸಮಾಜ ಬಿಡ್ತಾ ಇಲ್ಲ. ಇದರಲ್ಲಿ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಇದು ಪಕ್ಷಾತೀತ ಹೋರಾಟ ಆಗ್ತಾ ಉಂಟು ಇವತ್ತು. ಅಲ್ಲ, ನೀವು ಧಾರ್ಮಿಕ ವಿಚಾರದ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ನೀವು ಚರ್ಚೆ. ಈಗ ಕಳವಾಗಿದೆ ಅಂತ ಹೇಳಿ ಒಂದು ಪ್ರಕರಣ ದಾಖಲಾಗಿದೆ. ಈಗ ಪೊಲೀಸರು ಅಲ್ಲಿ ನಿಂತ್ಕೊಂಡು ಅವ್ರ ಒಬ್ಬರದಲ್ಲಿ ಅದನ್ನು ವೆಕೆಟ್ ಮಾಡಿದ್ರು. ಈ ಬದಿಯಲ್ಲಿ ಕಳವಾಗಿದೆ ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ದ್ವಂದ್ವ ಇದೆ ಅಂತ ಹೇಳಿ. ಇಲ್ಲ, ಈಗ ಅದು ತನಿಖೆ ಉಂಟು, ಮತ್ತೆ ಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಉಂಟು ಮ್ಯಾಟರ್. ಹೈಕೋರ್ಟ್ ಇರುವಾಗ ಕೋರ್ಟಿನ ಬಗ್ಗೆ ನಮಗೆ ನಂಬಿಕೆ ಇದೆ, ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆ, ಅವರು ಸೂಕ್ತವಾದ ಕ್ರಮ ಕೈಗೊಳ್ತಾರೆ.